ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2024 ಅಪ್ಡೇಟ್ಗೆ ಸ್ವಾಗತ. ಪ್ರಚೋಡ್ ಜಸ್ಟ್ ಒಂದು ಬಿಡು ಬಂತು. ಇದೇನೆಂದರೆ, ಯಾರು ನೀಟ್ ರಿಜಿಸ್ಟ್ರೇಷನ್ ಮಾಡಿರಲ್ಲ ಅವ್ರ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀಟ್ ಆಪ್ಷನ್ ಎಂಟ್ರಿ ಮತ್ತೆ ಲೇಟ್ ಆಗುತ್ತೆ. ಇವಾಗ 20 ತನಕ ಯಾವುದೇ ಸ್ಟಾರ್ಟ್ ಆಗಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದರೆ ಈಗ ಯಾರು ನೀಟ್ ರೋಲ್ ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿಲ್ಲಲ್ಲ ಆನ್ಲೈನ್ ಅಪ್ಲಿಕೇಶನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸು ಅಥವಾ ನ್ಯೂ ರಿಜಿಸ್ಟ್ರೇಷನ್ಗೆ ಅದನ್ನ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿ ತನಕ ಅಂದರೆ 16 ಹಿಡಿದು ಇವತ್ತಿಂದ ಸ್ಟಾರ್ಟ್ ಮಾಡಿ 19th ಆಗಸ್ಟ್ ತನಕ ಅದನ್ನ ಬೆಳಗ್ಗೆ 10 o'clock ತನಕ ಇರುತ್ತೆ. ಯಾರು ರಿಜಿಸ್ಟರ್ ಮಾಡಿಲ್ಲ ಅವ್ರು ಮಾತ್ರ ಓಕೆ. ಆಲ್ರೆಡಿ ನೀಟ್ ರೋಲ್ ನಂಬರ್ ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ಮತ್ತೊಂದು ಸತಿ ಏನು ಮಾಡಬೇಕಲ್ಲ, ಯಾರು ಮಾಡಿಲ್ಲ ಅವ್ರು ಮಾಡ್ಬೋದು. ಓಕೆ, ಆಲ್ರೆಡಿ ರಿಜಿಸ್ಟರ್ನು ಮತ್ತೊಂದು ಸತಿ ಮಾಡಬೇಕಾಗಿಲ್ಲ. ಓಕೆ, ಇದು SC/ST OBC ಅವ್ರಿಗೆ ಮಾತ್ರ ಆಗುತ್ತೆ, ಕರ್ನಾಟಕದಲ್ಲಿರೋರಿಗೆ ಮಾತ್ರ, ಬೇರೆಯವ್ರಿಗೆಲ್ಲ. ಆಮೇಲೆ ಇನ್ ಕೇಸ್ ನೀವೇನಾದ್ರು ರಿಸರ್ವೇಷನ್ ಕ್ಲೇಮ್ ಮಾಡೋದಾದರೆ ಮೊನ್ನೆ ಕೊಟ್ಟಿದ್ದ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನು ರಿಲೀಜಿಯಸ್ ಆಗಿರ್ಬೋದು, ನಿಮ್ಮದು ಸೆಂಟ್ ಜಾನ್ ಕಾಲೇಜಲ್ಲಿ ಏನಿದೆ ಕ್ಯಾಟಗರಿ 2 to ಕ್ಯಾಟಗರಿ 8 ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋದಾಗಿದ್ದರೆ ಮಾತ್ರ, ಯಾರು ಮಾಡಿಸಿಲ್ಲಲ್ಲ ಅವರು ಇವಾಗ ಮಾಡಿಸ್ಬೋದು ಅಂತ ಹೇಳ್ಯಾರೆ. ಯಾವಾಗಂದರೆ 19th ಆಗಸ್ಟು ಮಾರ್ನಿಂಗು ನೀವು ಹೋಗಿ KA ಆಫೀಸ್ಗೆ ಹೋಗಿ ವೆರಿಫಿಕೇಷನ್ ಮಾಡುವಂತ ಹೇಳಿದ್ದಾರೆ. ಆಮೇಲೆ ಇನ್ ಕೇಸ್ ಯಾರಾದರೂ ಆಗಸ್ಟ್ 7 ಮತ್ತು 8 ಕೊಟ್ಟಿದ್ರಲ್ಲ, 7 to 9 ಯಾರು ಮಾಡಿಸಿಲ್ಲಲ್ಲ ಆಫ್ಲೈನ್ ವೆರಿಫಿಕೇಷನ್ ಅವ್ರು ಮಾತ್ರ ಹೋಗ್ಬೋದು ಅಂತ ಹೇಳಿ. ಎಲ್ಲರಲ್ಲ, ಇದು ಓನ್ಲಿ ಫಾರ್ ನಿಮ್ದು ಏನೋ ರಿಲೀಜಿಯಸ್ ಆಗಿರ್ಬೋದು, ಮತ್ತು ರಿಲೀಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಮತ್ತು ನೀವು ಸೆಂಟ್ ಜಾನ್ ಕ್ಯಾಟಗರಿ 2 to ಕ್ಯಾಟಗರಿ 8 ಇದೆಲ್ಲ ಸೆಂಟ್ ಜಾನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ಕೊಂಡ್ರೆ ಅವ್ರು ಮಾತ್ರ, ಯಾರು ಮಾಡಿಸಿಲ್ಲ ಅವರು ಮಾಡಿಸ್ಬೋದು ಅಂತ ಹೇಳಿದ್ದಾರೆ. ಓಕೆ, ಅವರು ಕೂಡ ಸೇಮ್ 19th ಆಗಸ್ಟು. ಸೊ ಇದರ ಅರ್ಥ ಏನಂದರೆ, ಈಗ ಆಪ್ಷನ್ ಎಂಟ್ರಿ 19th ತನಕ ಸ್ಟಾರ್ಟ್ ಆಗಲ್ಲ. ಓಕೆ, 19th ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಐಡಿಯಾ ಬಂತೀವಿ ನಿಮಗೆ. ಇದಾದಮೇಲೆ ಅವರು ವೆರಿಫಿಕೇಷನ್ ಸ್ಲಿಪ್ ಬಿಡಬೇಕು. ನ್ಯೂ ರಿಜಿಸ್ಟ್ರೇಷನ್ ಮಾಡಿದವರಿಗೆ, ಆಲ್ರೆಡಿ CET ಬರೆದವ್ರಿಗಂತೂ ಆಲ್ರೆಡಿ ವೆರಿಫಿಕೇಷನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ ಒಳ್ಳೆ ನೀಟ್ ಬರೆದವ್ರದ್ದು. ಅದಾದಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕು. ಮತ್ತು ಈ CET ಜೊತೆ ಸ್ಟಾರ್ಟ್ ಮಾಡಬೇಕು, ಕಂಬೈನ್ ಮಾಡಬೇಕಂದ್ರೆ. ಓಕೆ, ಸೊ CET ಈಗ ಹಾಗೆ ಇದು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಸೊ ಎರಡೂ ಈಗ ಮೂಕ್ 2 ರಿಸಲ್ಟ್ ಬಿಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ನಾನು ಅವಾಗಲೇ ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕೋಸ್ಕರ ಇದು ಮತ್ತೆ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಸ್. ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್